ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಸಂಜೆ ಒಂದು 4 ಗಂಟೆ ಆಗಿದೆ. ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆಯಿತು ಆ್ಯಂಡ್ ಕರೆದಿದ್ರು, ನೋಡಬೇಕು ಅನಿಸ್ತಾ ಇದೆ, ಬಾ ಹಂಗೆ ಶಾಪಿಂಗ್ ಎಲ್ಲ ಮಾಡ್ಕೊಬರೋಣ ಅಂತ. ಸೊ ಬರ್ತಡೇಗೆ ಅಂದರೆ ಇನ್ನೊಂದು ವಾರ ಇದೆ ನನ್ನ ಬರ್ತಡೇ. ಸೊ ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿಲ್ಲ, ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಏನು ಎತ್ತ ಅಂತ ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಬನ್ನಿ. ಆ್ಯಂಡ್ ನಾನು ಕೂಡ ಇವಾಗ ರೆಡಿ ಆದೆ ಆ್ಯಂಡ್ ಬ್ಯಾಗ್ ರೆಡಿ ಇದೆ. ಆ್ಯಂಡ್ ಇವಾಗ ಬಸ್ ಬರುತ್ತೆ ಒಂದು 4-4:15 ನನಗೆ. ಅಪ್ಪು ಅವ್ರ ಅಪ್ಪನ ಕರೆಯೋಕ್ಕೆ ಹೋಗಿದ್ದಾನೆ, ರೆಡಿ ಅಂತ ಹೇಳ್ಬಿಟ್ಟು ಕರ್ಕೊಬರೋಕ್ಕೆ ಹೋಗಿದ್ದಾನೆ. ಇವಾಗ ಹೊರಡಬೇಕು ನಾವು, ಅಲ್ಲಿಗೆ ಹೋಗಿ ಸಿಗ್ತೀನಿ. ಇಂಥವೆಲ್ಲ ಒಳಿಕೋತದಲ್ವಾ? ಅಕ್ಕ ಬರೋದು ಇನ್ನೂ ಸಂಜೆ ಅಲ್ವಾ, ಹಾಗಾಗಿ ಟೆರೆಸ್ ಮೇಲೆಲ್ಲ ಹೋಗಿ ಓಡಾಡ್ಕೊಂಡು ಬರ್ತಾಯಿದ್ವಿ. ಅಲ್ಲೂ ಕೂಡ ಹಸುಗಳನ್ನೆಲ್ಲ ಇವಾಗ ಸಾಕ್ತಾಯಿದ್ರಂತೆ. ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆನಂತರ ನಾನೇನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ಊಟ ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡು ಮಲ್ಕೊಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ ಮಾಡಿದರು ಅಕ್ಕನೇ, ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ತಿಂದ್ಕೊಂಡು ಅಲ್ಲಿಂದ ನಾವು ಬಸ್ಗೆ ಹೋದ್ವಿ ಮಲ್ಲೇಶ್ವರಂಗೆ. 8th ಕ್ರಾಸಲ್ಲಿ ನಿಮಗೆ ಗೊತ್ತಲ್ಲ ಶಾಪಿಂಗ್ ಇದೆಯಲ್ಲ, ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಆ್ಯಂಡ್ ಅಪ್ಪು ನೋಡ್ಬೋದು, ಕಳ್ಳ ನೋಡ್ದಂಗೆ ನೋಡ್ತಾ ಇದ್ದ ವೀಡಿಯೋದಲ್ಲಿ ಮಾಡಬೇಕಾದ್ರೆ ಅಂತೂ. ತೋರಿಸಲ್ಲ ಅಂದ್ಬಿಟ್ಟು ಆಮೇಲೆ ನಗ್ತಾ ಇದ್ದ. ಇಲ್ಲಿ ಅಪ್ಪು ಎಲ್ಲಿಗೆ ಬಂದಿದ್ದು? ಅಲ್ಲಿಗೆ ಹೋಗಿದ ತಕ್ಷಣ ಫಸ್ಟು ಇಯರಿಂಗ್ಸ್ನ ನೋಡಿದ್ವಿ. 1-2 ಸೆಟ್ ಇಷ್ಟ ಆಯಿತು, ಅದನ್ನು ತೊಗೊಂಡು ಆಮೇಲೆ ಕಾಸ್ಮೆಟಿಕ್ಸ್ ಏನೋ ನೋಡ್ತೀನಿ ಅಂದರು. ಆದರೆ ಒಂಚೂರು ಚೆನ್ನಾಗಿರಲ್ಲ ಅಲ್ಲಿ ರೋಡ್ ಹತ್ರ ಇಟ್ಕೊಂಡಿರೋದು. ಬಾ ಮುಂದೆ ನೋಡೋಣ, ಯಾವುದಾದ್ರೂ ಅಂಗಡಿಗಳಿಗೆ ಹೋಗಿ ತೊಗೋಬೇಕು ಇದೆಲ್ಲ ಅಂತ ಹೇಳಿದೆ. ಹಾಂ, ಏನೋ ನಿಂದು? ಏನು ತಗೊಂಡೆ ಶಮಂತು? ಗಾಡಿ ತಗೊಂಡ? ಸಾಕ್ಸ್ ಬೇಕಾ? ಅಲ್ಲೇ ಇಡೋ, ಕೊಡಿಸ್ತೀನಿ. ಏನು ತಗೊಂಡೆ ಶಮಂತು? ಆಟೋ ಸಾಮಾನು ತೋರಿಸು ನಿಂದು. ಇದಾ? ಇದು ತಗೊಂಡ? ಎಷ್ಟು ರೂಪಾಯಿ ಅದು? 1 ರೂಪಾಯಿ. ಯಾವುದು? ಗಣೇಶ ನೋಡಿ, ರೋಸ್, ಕಮಲ. ಏನು ನೋಡಲಿಲ್ಲ ಇದನ್ನು. ಇಲ್ಲಿ ನೋಡು, ಜಿಂಕೆ. ಕೆಲವೊಂದಿಷ್ಟು ಶಾಪಿಂಗ್ ಅಂತೂ ಆಯಿತು. ಬಟ್ಟೆ ಹಾಗೆ ಬ್ಯಾಗ್ಸು, ಆಮೇಲೆ ಇಯರಿಂಗ್ಸ್ನ ನೋಡಿದ್ವಲ್ಲ ಒಂದು ಶಾಪಲ್ಲಿ ನೋಡಿದ್ವಿ. ಎಷ್ಟು ಡಿಫ್ರೆಂಟಾಗಿ ಕಲೆಕ್ಷನ್ಸ್ ಇತ್ತು ಅಂದರೆ ನಿಜವಾಗ್ಲೂ ನನ್ನ ಹತ್ರ ಡಿಫ್ರೆಂಟಾಗಿ ಕಲೆಕ್ಷನ್ಸೇ ನೋಡಿರಲಿಲ್ಲ. ಒಳ್ಳೆ ಮದುವೆ ಹುಡುಗಿ ಎತ್ಕೊಂಡು ಹೋಗೋ ಥರ ಆನೆ, ರೋಸು ತುಂಬ ಡಿಫ್ರೆಂಟಾಗಿತ್ತು, ತುಂಬ ಚೆನ್ನಾಗಿತ್ತು ಕೂಡ. ಆದರೆ ರೇಟು ಕೂಡ ಅಷ್ಟೇ ಇತ್ತು, ಜಾಸ್ತಿನೇ ಇತ್ತು. ಹೇಳಬೇಕು ಅಂದರೆ 150 or 200, 300 ಹೇಳ್ತಾಯಿದ್ರು ಅವರು. ನಾವೇನು ತೊಗೊಳ್ಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾವು 1-2-3 ಸೆಟ್ಟು ತೊಗೊಂಡ್ವಿ. ಆದರೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಸುಮ್ಮನೆ ಏನಕ್ಕೆ ಅಷ್ಟೊಂದು ಕೊಡೋದು, ಯಾವಾಗಲೂ ಒಂದು ಸತಿ ಹಾಕ್ಕೊಳ್ಳೋದಕ್ಕೆ, ಅದರಲ್ಲೂ ಆ ಥರ ಅಂತ ಹೇಳ್ಬಿಟ್ಟು ನಾವು ವಾಪಸ್ಸು ಆಂಚಪಳ್ಳಿಗೆ ಬಂದ್ವಿ. ಅಪ್ಪುಗಂತೂ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಆದರೂ ಅಲ್ಲೆಲ್ಲ ಓಡಾಡಿಕೊಂಡು ಅವನಂತೂ ಸಖತ್ ನಿದ್ದೆ ಎಳೀತಾ ಇತ್ತು. ಬಸ್ಸಲ್ಲಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಫುಲ್ಲು ರಶ್ ಇದ್ದರು. ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದೆ. ಆಮೇಲೆ ಕರ್ಕೊಂಬಂದೆ. ಅಲ್ಲಿಂದ ನಮ್ಮೂರಿಗೂ ಕೂಡ ಬಂದ್ವಿ. ಮನೆಗೆ ಬಂದ್ವಿ. ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಮಾಡಿಬಿಟ್ಟು ನಾನು ಹಾಕ್ತೀನಿ. ಅಂದರೆ ಏನು ಜಾಸ್ತಿ ಏನು ತಗೊಬರಲಿಲ್ಲ, 1-2 ಬ್ಯಾಗು ಮತ್ತು ಒಂದು 3 ಸೆಟ್
ಡ್ರೆಸ್ಸು, ಒಂದೆರಡು ಜೊತೆ ಇಯರಿಂಗ್ಸ್ ಅಷ್ಟೇ ತೊಗೊಂಬಂದಿದ್ದು. ನನಗೆ ಜಾಸ್ತಿ ಖರ್ಚು ಮಾಡ್ಸೋಕ್ಕೂ ಇಷ್ಟ ಇರಲಿಲ್ಲ. ಅವಳು ಬಟ್ಟೆನಾದರೂ ಏನಾದರೂ ಶಾಪಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಬಾ ಅಂತ. ಹಾಗಾಗಿ ಹೋಗಿ ಅವಳಿಗೂ ಖುಷಿಯಾಗಲಿ ಅಂತ ಹೇಳ್ಬಿಟ್ಟು ಒಂದು 3 ಜೊತೆ ಡ್ರೆಸ್ಸು, ಬ್ಯಾಗ್ಸು ಇದನ್ನು ತೊಗೊಂಬಂದೆ ಅಷ್ಟೇ. ಇನ್ನೇನು ತರಲಿಲ್ಲ. ನಾನು ಜಾಸ್ತಿ ಏನು ತೊಗೊಳೋದಕ್ಕೂ ಅಲ್ಲಾಗಲಿಲ್ಲ. ಅಪ್ಪು ಬೇರೆ ಇಟ್ಕೊಂಡಿದ್ವಲ್ಲ, ಅವನು ಓ ಅಂತ ಅಳ್ತಾನೆ ಇದ್ದ. ಹಾಗಾಗಿ 1 ಅವರ್ ಹಂಗೆ ಓಡಾಡಿಕೊಂಡು ಹಂಗೆ ಬಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಇವಾಗ ಮನೆಗೆ ಬಂದು ಕಸ ಎಲ್ಲ ಗುಡಿಸಿ ಬಟ್ಟೆ ಎಲ್ಲ ಹಾಕಿದ್ದೆ, ಅದೆಲ್ಲ ತೊಗೊಂಬಂದಿದ್ದೀನಿ. ಇವಾಗ ಮಡ್ಚಿಕ್ಬಿಟ್ಟು ಇವಾಗ ಮುಖ ತೊಳ್ಕೊಂಡು ದೀಪ ಹಚ್ತೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆದರೆ ಇಲ್ಲಾಂದರೆ ನೆಕ್ಸ್ಟ್ ಡೇ ನಾನು ಏನೇನು ತೊಗೊಂಬಂದೆ, ಡ್ರೆಸ್ ಯಾವ್ದು ತೊಗೊಂಬಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಕೇಳ್ತೇವ್ರಿ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಕ್ಲಾಸ್ ಅಕಾಡೆಮಿಲಿ ಈಗ ಆಫರ್ಸ್ಗಳೇನು ಕೊಟ್ಟಿಲ್ವಾ ಅಂತ. ಸೊ ನಾನು ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. 24, 25, 26 ನಿಮಗೆ ಕ್ರಿಸ್ಮಸ್ ಇರೋದ್ರಿಂದ ನಿಮಗೆ ಆಫರ್ ನಡೀತಾ ಇದೆ. ಯಾರೆಲ್ಲ ಸೇರ್ಕೋತೀರೋ ಅವ್ರಿಗೆ ಈ ತಿಂಗಳಲ್ಲಿ ನಿಮಗೆ ಪಕ್ಕ ಜಾಬ್ ಅನ್ನೋದಾಗುತ್ತೆ. ಆ್ಯಂಡ್ ಈ ಮಂತಲ್ಲಿ ಯಾರೆಲ್ಲ ಆಫರಲ್ಲಿ ನೀವು ಜಾಯಿನ್ ಆಗ್ತೀರೋ ಅವ್ರಿಗೆಲ್ಲ ಕೆಲಸ ಅನ್ನೋದು ಕೊಟ್ಟೇ ಕೊಡ್ತಾರೆ. ತುಂಬ ಜನ ಕೇಳ್ತಾರೆ ನೀವು ಯಾವ ಕೆಲಸ ಮಾಡ್ತಾಯಿದ್ದೀರಾ ಅಂತ. ನಾನು PDF ಮಾಡಿ ಕಳಿಸೋದು, ಇಲ್ಲ ಟೈಪಿಂಗ್ ಮಾಡೋದು, ಈ ಥರನೇ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಅದು ಟೈಮ್ ಸಿಕ್ಕಾಗ ಮಾಡಿ ಕಳಿಸ್ತೀನಿ. ಸೊ ಅದ್ರ ಬೇಸಿಸ್ ಮೇಲೆ ನನಗೆ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ. ಸೊ ನೀವೇನಂದರೆ ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟು ನೀವು ಚಂದನ ಇಂಗ್ಲೀಷ್ ಕ್ಲಾಸ್ ಅಕಾಡೆಮಿಗೆ ಫಸ್ಟು ಜಾಯಿನ್ ಆಗಬೇಕು ಅಮೌಂಟ್ ಕೊಟ್ಟು. ಆನಂತರ ಅವರು ನಿಮಗೆ ಕೆಲವೊಂದಿಷ್ಟು ಟೀಚಿಂಗ್ಗಳಿರುತ್ತೆ, ನಿಮಗೇನೋ ಜಾಬ್ ಪ್ರೊವೈಡ್ ಮಾಡಿದರೆ ಅದ್ರ ಬಗ್ಗೆಯೂ ಕೂಡ ನಿಮಗೆ ಹೇಳಿಕೊಟ್ಟು ಆನಂತರ ನಿಮಗೆ ಜಾಬ್ನ ಮಾಡಿಸ್ತಾರೆ. ಸೊ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಆಫರ್ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಎಲ್ಲರಿಗೂ ಜಾಬ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ರು ಅವ್ರಿಗೂ ಕೂಡ ಯೂಟ್ಯೂಬ್ನ ಹೇಳಿಕೊಟ್ಟು ನಿಮಗೂ ಕೂಡ ಯೂಟ್ಯೂಬ್ನ ಮಾಡೋ ಥರ ಮಾಡಿಕೊಡ್ತಾನೆ. ತುಂಬಾ ಚೆನ್ನಾಗಿ ನಿಮಗೆ ಯಾವ ಥರ ಎಲ್ಲ ಇರಬೇಕು ಆ್ಯಂಡ್ ಯಾವ ಥರ ಮಾಡಬೇಕು ಅನ್ನೋದು ಕೂಡ ಅವರು ಡಿಟೇಲಾಗಿ ಹೇಳ್ತಾರೆ. ಆ್ಯಂಡ್ ಅವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಆರಾಮಾಗಿ ಫ್ರೀಯಾಗಿ ಆ ಒಂದು ವಾಟ್ಸಪ್ ಗ್ರೂಪಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಅದರಲ್ಲೂ ಕೂಡ ಇನ್ಫಾರ್ಮೇಷನ್ಸ್ನ ಅವರು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಆಫರ್ ನಡೀತಾ ಇರೋದ್ರಿಂದ ತುಂಬ ಕಮ್ಮಿ ಬಜೆಟಲ್ಲಿ ನೀವು ಇಂಗ್ಲೀಷ್ ಕ್ಲಾಸಸ್ ಜೊತೆಗೆ ನೀವು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಹಾಗೆ ಅವರು ವಾಟ್ಸಪ್ ಗ್ರೂಪ್ನು ಕೂಡ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಷ್ಟೋ ಜನ ಜಾಯಿನ್ ಆಗಿದ್ದೀರಾ. ಸೊ ಅವ್ರದ್ದು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಡೇ ನನಗೆ ಅಲ್ಲಿಂದ ಊರಿಂದ ಬಂದಿದ್ದ ತಕ್ಷಣವೇ ನಾವು ರಾಗಿನ ಕುಯ್ಸಿ ಇದು ಮಿಷಿನಲ್ಲಿ ಕಟ್ ಮಾಡಿಸಿದ್ವಲ್ಲ, ಆ ರಾಗಿನೆಲ್ಲ ಧೂಳು ಇವತ್ತು ತೆಗಿಬೇಕಾಗಿತ್ತು. ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ ಮರದಲ್ಲಿ ಮಾಡ್ತಾರೆ. ಆದರೆ ಇವಾಗ ಮರದಲ್ಲಿ ಅಷ್ಟೊತ್ತು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಮಳೆ ಕೂಡ ಬರೋ ಥರ ಇತ್ತು, ಹನಿ ಬೀಳ್ತಾಯಿತ್ತು. ನಾವೆಲ್ಲಿ ಜೋರಾಗಿ ಬಂದ್ಬಿಡುತ್ತೋ ಅಂತ ಅಂದ್ಕೊಂಡ್ವಿ. ಅಷ್ಟೊಳಗೆ ಇಲ್ಲ ಬಾ ಬೀಸ್ಬಿಡೋಣ ರಾಗಿನ ಅಂದರು. ಹಾಗಾಗಿ ಹೋಗಿ ಜಲ್ಡೆ ತೊಗೊಂಡು ರಾಗಿನೆಲ್ಲ ಜಲ್ಡೆ ಮಾಡ್ತಾಯಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ಅಪ್ಪು ಆಟ ಆಡ್ಕೊಂಡು ಕೂತಿದ್ದ ಆ ಕಡೆ. ಸ್ವಲ್ಪ ಹೊತ್ತು ನಾನು ಮಾಡಿದೆ. ಆಮೇಲೆ ಇನ್ನೊಬ್ಬರು ಬೇಕಾಗಿತ್ತು ನಮಗೆ, ಯಾಕಂದರೆ ಅದು ರಾಗಿನ ಎತ್ತಿ ಹುಯ್ಯೋದಕ್ಕೆ ಬೇಕಾಗಿತ್ತು. ಒಬ್ಬರೇ ಹುಯ್ದು ಇಬ್ಬರೇ ಇದನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಒಂದು 2-3 ಸತಿ ನಾನು ಅವರು ಇಬ್ಬರು ಸೇರಿಕೊಂಡು ರಾಗಿನ ಹಾಕ್ಕೊಂಡು ಹೇಗೋ ರಾಗಿನ ಜಲ್ಡೆ ಹಿಡಿದ್ವಿ. ಅದಾದಮೇಲೆ ಒಬ್ಬರು ಅಣ್ಣ ಬಂದರು, ಅವ್ರನ್ನ ಬಿಟ್ಟೆ ನಾನು. ಅವರು ಮತ್ತು ಪ್ರವೀಣ್ ಅವರು ಜಲ್ಡೆ ಹಿಡಿದ್ರು. ನಾನು ರಾಗಿನ ಎತ್ತಿ ಅದರೊಳಗೆ ಜಲ್ಡೆ ಒಳಗೆ ಏನಿರುತ್ತೆ ಅದೆಲ್ಲ ಅದಾಗ್ತಿದೆ. ಸೊ ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆಗಿಂತ ಮುಂಚೆ ಇದೆಲ್ಲ ನಾನು ಮಾಡೇ ಇಲ್ಲ. ಆ್ಯಂಡ್ ನಾನು ಎಲ್ಲೂ ಅಷ್ಟೊಂದು ನೋಡಿರಲಿಲ್ಲ. ತಾತನ ಮನೆಗೆ ಹೋದಾಗ ಮಾತ್ರನೇ ಇದೆಲ್ಲ ಜಲ್ಡೆ ಹಿಡಿಯೋದು ಈ ಥರ ಎಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಇವಾಗ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವ್ರು ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಆ್ಯಂಡ್ ಹಸುಗಳೆಲ್ಲ ಮಾಡ್ತಾಯಿದ್ದಾರೆ. ಕೈ ಸಪೋರ್ಟ್ಗೆ ಅಂತ ನಾನು ಕೂಡ ಹೋಗ್ತೀನಿ. ಆದರೆ ಅವರು ತುಂಬ ಕೆಲಸನೂ ನನ್ನ ಕೈಯಲ್ಲಿ ಮಾಡಿಸಲ್ಲ, ಯಾಕಂದರೆ ಗೊತ್ತಿದೆ ಅಲ್ವಾ ಮಗು ಆದಮೇಲೆ ಎಷ್ಟು ಇದರಲ್ಲಿ ಇರ್ತೀವಿ ಅಂತ. ಯಾಕಂದರೆ ನನ್ನದೇ ಆದಂಥ ವರ್ಕ್ಗಳು ಕೂಡ ನಾನು ಮಾಡ್ತಾಯಿರ್ತೀನಿ. ಹಾಗಾಗಿ ಅವರು ಜಾಸ್ತಿ ನನ್ನನ್ನು ಕರೆಯಲ್ಲ. ಈ ಥರ ಏನಾದರೂ ಅಪರೂಪಕ್ಕೆ ಹುಡುಗರು ಯಾರೂ ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ ಮಾತ್ರನೇ ನನ್ನ ಕರೀತಾರೆ, ಸ್ವಲ್ಪ ಹೊತ್ತು ಬಾ ಹುಡುಗ ಬರೋ ತನಕ ಅಂತ. ಆವಾಗ ನಾನು ಅಪ್ಪನ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ಮಾಡಿಕೊಟ್ವಿ. ಏನು ಮಾಡ್ತೀ? ಓ ನಿಂಗೆ ಎತ್ತಕ್ಕಾಗಲ್ಲ, ಸುಮ್ಮನಿರಪ್ಪ. ನಿಂಗೆ ಎತ್ತಕ್ಕಾಗಲ್ಲ. ನೋಡ್ಬೋದು ಅಪ್ಪು ಅಂತೂ ಎಷ್ಟು ಆಡ್ದ ಅಂದರೆ ರಾಗಿಲೇ ಮುಳುಗೋಗಿದ್ದ ಅವನು. ಆನಂತರ ಅಣ್ಣ ಬಂದರು, ಅವ್ರ ಜೊತೆನೇ ಸೇರಿಕೊಂಡು ಪ್ರವೀಣ್ ಅವರು ಮಾಡ್ತಾಯಿದ್ರು. ಆ್ಯಂಡ್ ಅಪ್ಪು ನೋಡ್ಬೋದು ಅಲ್ಲಿ ಕೂತಿದ್ದಾನೆ, ನಾನು ವೀಡಿಯೋ ಮಾಡ್ತಾಯಿದ್ದಕ್ಕೆ ಅಂತ ಕಿರ್ಚಾಡ್ತಾ ಇದ್ದ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವು. ಅಪ್ಪುಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಹಾಗಾಗಿ ಫುಲ್ಲು ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ದೆ. ಯಾಕಂದರೆ ರಾಗಿಲಿ ಎದ್ದು ಬಿದ್ದು ಮುಳುಗೋಗ್ಬಿಟ್ಟಿದ್ದ. ಹಾಗಾಗಿ ಅವನ್ನ ಕರ್ಕೊಬಂದು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಕೂಡ ಮುಖ ಎಲ್ಲ ತೊಳ್ಕೊಂಡು
ತೊಗೊಂಡೆ. ಆನಂತರ ನಾನು ಮನೆಗೆ ವೈಫೈ ಕನೆಕ್ಷನ್ನ ಕೊಡಿಸ್ಬೇಕಂದು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಸೊ ಫೈನಲಿ ಒಬ್ಬರು ಭಾವ ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ಅವ್ರನ್ನೇ ಕರೆಸಿ ಹಾಕಿ ಕೊಟ್ಟರು. ಇವಾಗ ವೈಫೈ ಎಲ್ಲ ವರ್ಕ್ ಆಗ್ತಾ ಇದೆ. ಅದ್ರ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕೇಳಿ, ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಲ್ಲೇಶ್ವರಮಿಂದ ಏನೇನೆಲ್ಲ ತೊಗೊಂಬಂದ್ವಿ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದೇ ವ್ಲಾಗಲ್ಲೇ ಹಾಕ್ಬಿಡ್ತೀನಿ ನಾನು. ಸ್ವಲ್ಪ ಅಪ್ಪಗೂ ಕೂಡ ಹುಷಾರಿಲ್ಲ. ಸೊ ಹಾಗಾಗಿ ಅವನ್ನ ನೋಡ್ಕೊಳ್ಳೋದಕ್ಕೂ ಕೂಡ ನಂಗೆ ಟೈಮ್ ಬೇಕು. ಹಾಗಾಗಿ ಒಂದೇ ವ್ಲಾಗಲ್ಲಿ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 2 days 3 days ಎಲ್ಲ ಮಿಕ್ಸ್ ಆಗಿರುತ್ತೆ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ಈ ಸರ್ತಿ ಅಕ್ಕ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿಸಿದ್ರು. ಸೊ ಏನೆಲ್ಲ ಕೊಡಿಸಿದ್ರು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆದರೆ ತುಂಬ ಏನು ನಾನು ಈ ಸರ್ತಿ ತೊಗೊಂಡಿಲ್ಲ. ಯಾಕಂದರೆ ನಾನು ಮೊದಲೇ ಆನ್ಲೈನ್ ಶಾಪಿಂಗ್ ಮಾಡ್ಕೊಬಿಟ್ಟಿದ್ದೆ. ಯಾಕಂದರೆ ಮೀಶೋ ಅದು ಇದು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಬಟ್ಟೆಗಳನ್ನ ಆರ್ಡ್ರ್ ಮಾಡ್ಕೊಬಿಟ್ಟಿದ್ದೆ. ಯಾಕಂದರೆ ನನಗೆ ಬೇಕಾಗಿತ್ತು. ಇವಾಗ ಆರ್ಡ್ರಿಗೆಲ್ಲ ಹೋಗ್ತಾ ಇರ್ತೀನಿ. ಹಾಗಾಗಿ ನನಗೆ ಈ ಸರ್ತಿ ಸ್ವಲ್ಪ ಅಂದರೆ ದುಪ್ಪಟ್ಟ ಅಂದರೆ ಪ್ಯಾಂಟು ಎಲ್ಲ ಒಂದೇ ಸೆಟ್ಟಲ್ಲಿ ಬರೋ ಥರ, ಅಂದರೆ ಫುಲ್ಲು ಸೆಟ್ಟು ಬರೋ ಥರ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಬಿಟ್ಟಿದ್ದೆ. ಹಾಗಾಗಿ ಈ ಸರ್ತಿ ನಾನು ಅವ್ರ ಕೈಲೇನು ಜಾಸ್ತಿ ಖರ್ಚು ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ, ಆದರೂ ಅವರು ಇಲ್ಲ ನಿಂಗೆ ಏನು ಬೇಕು ಅಷ್ಟು ತಗೋ ಅಂತ ಹೇಳಿದ್ರು. ಹಾಗಾಗಿ ಒಂದು 3 ಜೊತೆ ಟಾಪ್ಸು ಮತ್ತು ಪ್ಯಾಂಟ್ಗಳು, ಆಮೇಲೆ ಬ್ಯಾಗು, ಈ ಥರದ ಸಣ್ಣ ಪುಟ್ಟನ ಮಾತ್ರ ತೊಗೊಂಡು ಬಂದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ನಿಮಗೂ ಕೂಡ ಕೇಳ್ತಾ ಇರ್ತೀರಲ್ಲ, ಶಾಪಿಂಗ್ ಮಾಡಿ ನಮಗೇನು ತೋರಿಸಲ್ಲ, ಸುಮ್ಮನೆ ಅವು ತೊಗೊಬರ್ತೀರಾ ಅಂತ. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಮೊದಲನೇದು ಬಂದು 3 pairs ಆಫ್ ಡ್ರೆಸ್ಸಸ್ನ ನಾನು ತೊಗೊಂಡೆ. ಅದರಲ್ಲಿ ಬಂದು ಈ ಒಂದು ಡ್ರೆಸ್ಸು, ಇದರಲ್ಲಿ ನಿಮಗೆ ಟಾಪ್ ಬರುತ್ತೆ, ಹಾಗೆ ಒಂದು ಪ್ಯಾಂಟು, ಈ ಥರ ಒಂದು ಇದರಲ್ಲಿ ನಾನು 3 ಜೊತೆಗೂ ಒಂದೇ ದುಪ್ಪಟ್ಟ, ಅಂದರೆ ವೈಟ್ ಕಲರ್ ದುಪ್ಪಟ್ಟ ಹಾಕ್ಕೊಳ್ಳೋ ಥರ ನಾನು ತೊಗೊಂಡೆ ನಾನು ಡ್ರೆಸ್ಸಸ್ನ. ಸೊ ಮೊದಲನೇದು ಬಂದು ಈ ಒಂದು ಗ್ರೀನ್ ಕಲರ್, ಇದು ಯಾವ್ದು ಗೊತ್ತಾ, ಪಾಚಿ ಕಲರ್ ಅಂತ ಹೇಳ್ತಾರಲ್ಲ, ಅದು ಪಾಚಿ ಕಲರು ಪ್ಲಸ್ ವೈಟ್ ಕಲರ್ ಇದೆ ಈ ಡ್ರೆಸ್ಸು. ಸೊ ಮಾಮೂಲಿ ಟಾಪು ನಾವು ಔಟ್ಸೈಡ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ, ಮತ್ತು ಆಫೀಸ್ ವೇರ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಈ ಥರ ಬಂದಿದೆ ಫ್ರಂಟು. ಫುಲ್ಲು ಈ ಥರ ಟಾಪ್ಸು ರೀಸೆಂಟಾಗಿ ನನಗೆ ಇಷ್ಟ ಆಗ್ತಾ ಇರೋದು. ಯಾಕೆಂದರೆ ಈಚೆಗಡೆಲ್ಲ ಓಡಾಡ್ತಾ ಇರ್ತೀವಲ್ವ, ಹಾಗಾಗಿ. ಆ್ಯಂಡ್ ಈ ಥರ ಫುಲ್ಲು ಫ್ಲವರ್ ಬಂದಿದೆ, ಲೆಂತ್ ಇದೆ. ಸೊ ಚೆನ್ನಾಗಿರುತ್ತೆ. ನನಗೆ ಇವಾಗೆಲ್ಲ ಲೆಂತ್ ಟಾಪ್ಸ್ಗಳನ್ನ ಹಾಕ್ಕೊಳ್ಳೋದು ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಆ್ಯಂಡ್ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿದೆ. ಮಲ್ಲೇಶ್ವರಮಲ್ಲಿ ಈ ಥರ ಟಾಪ್ಸ್ಗಳನ್ನೆಲ್ಲ ನಾವು ಆರಾಮಾಗಿ ತೊಗೋಬೋದು. ಈ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜಸ್ಗಳಿರುತ್ತಲ್ಲ, ಅದ್ರಲ್ಲಿ ತುಂಬ ಡಿಲೇ ಮಾಡ್ತಾರೆ. ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟು ನಾನು ತರ್ಸ್ಕೊಳ್ಳೋದೇ ಬೇಡಪ್ಪ, ಸುಮ್ಮನೆ ಹೋಗಿ ಈಚೆಗಡೆ ಹೋಗಿ ತೊಗೊಬಿಡ್ಬೋದು ಅಂತ. ಸೊ ಟಾಪ್ ನೋಡ್ಬೋದು, ಇಷ್ಟು ಲೆಂತ್ ಇದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದನ್ನೆಲ್ಲ ಸ್ಟಿಚ್ ಹಾಕೋಬೇಕು, ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಪ್ಯಾಂಟು, ಅವಾಗೆಲ್ಲ ನಿಮಗೆ ಗೊತ್ತಿರ್ಬೋದು, ಈ ಥರ ಪ್ಯಾಂಟ್ಗಳು ಪೀಸ್ಗಳನ್ನ ತೊಗೊಂಡು ನಾವು ಸ್ಟಿಚ್ ಮಾಡಿಸ್ತಾ ಇದ್ವಲ್ಲ, ಆವಾಗ ಅದು ಟ್ರೆಂಡಿಂಗಲ್ಲಿತ್ತು ಈ ಥರ ಪ್ಯಾಂಟ್ಗಳು. ಆಮೇಲೆ ಲೆಗಿನ್ಸ್ ಬಂತು. ಈ ಲೆಗಿನ್ಸ್ ಹೋಗ್ಬಿಟ್ಟು ಇವಾಗ ತಿರ್ಗಿ ಇದೇ ಥರ ಪ್ಯಾಂಟ್ ಬಂದಿದೆ. ಈ ಥರ ಫುಲ್ಲು ಲೂಸ್ ಆಗಿರೋ ಪ್ಯಾಂಟ್ಗಳು ಸ್ವಲ್ಪ ಸ್ಟಿಚ್ ಮಾಡ್ಕೊಬಿಟ್ರೆ ಇದು ಕಾಲಿಗೆ ಸ್ವಲ್ಪ ಲೂಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಆ ಥರ ಟ್ರೆಂಡಿಂಗ್ ನಡೀತಾ ಇದೆ. ಆ್ಯಂಡ್ ನನಗಿದೇನೆಂದರೆ ಈ ಥರ ಪ್ಯಾಂಟ್ಗಳು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀವಿ, ಲೆಗಿನ್ಸು ತುಂಬ ಟೈಟ್ ಹಾಕ್ಕೊಂಡ್ರೂ ಬಿಸಿಲಲ್ಲೇ ಇರ್ತೀವಲ್ಲ, ಸಖತ್ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಸತಿ ನಾನು ಈ ಥರ ತೊಗೊಂಬಿಟ್ಟೆ ನಾನು, ಚೆನ್ನಾಗಿದೆ. ಸೊ ಈ ಥರ ಒಂದು ಟಾಪು, ಲೆಗಿನ್ಸು ಎಷ್ಟು ಅಂದರೆ 1000 rupeesಗೆ 3 ಸೆಟ್ ಏನೋ ಅವ್ರು ಹೇಳಿದ್ದು. ಸೊ ಹಾಗಾಗಿ ಸಾಕು. ಬಟ್ಟೆ ನಾನು ಜಾಸ್ತಿ ತೊಗೊಳೋದಕ್ಕೆ ಹೋಗಲಿಲ್ಲ, ಕಣ್ಣು ಹಾಕೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ತೊಗೊಬಿಟ್ಟಿದ್ದೀನಿ ಆನ್ಲೈನಲ್ಲಿ. ಸುಮ್ಮನೆ ಏನಕ್ಕೆ ಒಂದಿಷ್ಟು ತೊಗೊಳೋದು, ಆಮೇಲೆ ಬೇಕಾದ್ರೆ ಇದೆಲ್ಲ ಹಳೇದಾಗ್ತಾ ಬೇಕಾದ್ರೆ ತೊಗೊಳ್ಳೋಣ ಅಂತ. ಬಟ್ಟೆ ಮೇಲೂ ನನಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ. ಆ್ಯಂಡ್ ನೆಕ್ಸ್ಟು ಟಾಪ್ ಬಂದು ಈ ಕಲರು, ಇದಕ್ಕೆ ಪ್ಯಾಂಟ್ ನೋಡು ಈ ಥರ ಫ್ಲವರ್ಸ್ ಥರ ಬಂದಿದೆ. ಚೆನ್ನಾಗಿದೆ ಕ್ವಾಲಿಟಿ ಏನೋ, ಆದರೆ ಒಂದು ಸತಿ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಎಲ್ಲ ಎಲೆಕ್ಟ್ರಿಕಲ್ ಬಂದಿದೆ, ಲೆಂತ್ ಕೂಡ ಇದೆ. ನಾನು ಈ ಸತಿ ಸ್ವಲ್ಪ ಈ ಥರ ವೈಟ್, ಈ ಥರ ಕಲರ್ಸಲ್ಲಿ ತೊಗೊಂಡೆ, ಸ್ವಲ್ಪ ಲೈಟ್ ಇದರಲ್ಲಿ. ಸೊ ಇದು ಬಂದು ಪರ್ಪಲ್ಲು, ಫುಲ್ಲು ಡಿಸೈನ್ ನೋಡ್ಬೋದು. ಮುಂದೆಗಡೆ ಸಿಂಪಲ್ ಆಗಿದೆ ಆ್ಯಂಡ್ ಲೆಂತಾಗಿ ಹ್ಯಾಂಡ್ ಬರುತ್ತೆ. ಓಕೆ, ನಾವು ಈಚೆಗಡೆ ಎಲ್ಲ ಹೋಗ್ಬೇಕಾದ್ರೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಈ ಥರ ಲೈಟ್ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡೆ ಒಂದು, ಅದ್ರ ಟಾಪು. ಆ್ಯಂಡ್ ಇದು ಬಂದು ಕಾಟನ್ ಮೆಟೀರಿಯಲ್, ಕಾಟನ್ ಇದು. ಸೊ ಹಾಗಾಗಿ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡ್ಬೋದು, ಇದ್ರೂ ಅಷ್ಟೇ ಫ್ರಂಟ್ ಡಿಸೈನ್ ಕೂಡ ಸಿಂಪಲ್ ಆಗಿದೆ, ಚೆನ್ನಾಗಿದೆ.
ಸೊ ಈ ಥರ ಕಲರ್ಸ್ಗಳು ಈ ಸತಿ ನಾನು ಲೈಟ್ ಕಲರ್ಸ್ನ ಚೂಸ್ ಮಾಡಿ ತೊಗೊಂಡಿದ್ದೀನಿ. ಟಾಪ್ಗಳು ನೋಡೋಣ ಹೇಗಿರುತ್ತೆ ಅಂತ. ವೈಟ್ ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಪ್ಯಾಂಟು ವೈಟ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಇಷ್ಟುದ್ದ ಬರುತ್ತೆ ಟಾಪು. ಸ್ಟಿಚ್ ಮಾಡಿಲ್ಲ ಯಾವುದೂ, ಹಾಗೆ ತೆಗೆದು ಇಟ್ಟಿದ್ದೀನಿ. ಇವತ್ತು ಸ್ಟಿಚ್ ಮಾಡೋಣ ಅಂತ ನೋಡಬೇಕು. ನಿಮಗೆ ಮಲ್ಲೇಶ್ವರಂಗೆ ಹೋದರೆ ಈ ಥರ ಕಮ್ಮಿಗೆ 100 ಅಂದರೆ 1000 ರುಪೀಸ್ 3 ಜೊತೆ 4 ಜೊತೆ ಈ ಥರದ್ದೆಲ್ಲ ಸಿಗುತ್ತೆ. ನಾವು ದುಪ್ಪಟ್ಟ ಇದರೆಲ್ಲ ನೋಡಿಕೊಂಡು ನಾವು ತೊಗೋಬೋದು. ವರ್ತ್ ಅಂತಲೇ ಅನ್ನಿಸ್ತು. ಸೊ ಇಷ್ಟು ಬಟ್ಟೆ ಕತೆ ಜಾಸ್ತಿ ತೊಗೊಂಡಿಲ್ಲ. ಆ್ಯಂಡ್ ಮೀಶೋದಲ್ಲಿ ತರಿಸಿರೋದೆಲ್ಲ ನಾನು ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಚೆನ್ನಾಗಿದ್ದಾವೆ. ದುಪ್ಪಟ್ಟ ವಿತ್ ಬರುತ್ತೆ. 500 450 500 ಒಳಗೆ ನಾನು ತೊಗೊಂಡಿರೋದು. ಚೆಕ್ ಮಾಡಿ ರಿವ್ಯೂಸ್ನೆಲ್ಲ ಚೆನ್ನಾಗಿದೆ. ನಾನು ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ನೀವು ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಒಂದು ಬ್ಯಾಗ್ ತೊಗೊಂಡೆ. ಆ್ಯಂಡ್ ಇದೇನೆಂದರೆ ನಮ್ಮ ಅಂದರೆ ಸ್ವಲ್ಪ ಫ್ಯಾಮಿಲಿ ಕಡೆ ಎಲ್ಲ ಫಂಕ್ಷನ್ಸ್ಗೆ ಏನಾದರೂ ಹೋಗ್ಬೇಕಾದ್ರೆ ನನ್ನ ಹತ್ರ ಬ್ಯಾಗ್ ಇರಲಿಲ್ಲ. ಅಪ್ಪನ ಇಟ್ಕೊಂಡು ಅವನಿಗೂ ಕೂಡ ಕೆಲವೊಂದಿಷ್ಟು ಪ್ಯಾಂಟ್ಗಳು, ಆಮೇಲೆ ವಾಟರ್ ಬಾಟಲು, ನಂದು 2 ಫೋನ್ ಇದೆ, ಅದು ಎಲ್ಲ ತೊಗೊಂಡು ಹೋಗೋದಕ್ಕೆ ನನ್ನ ಹತ್ರ 2 ಬ್ಯಾಗ್ ಇದೆ. ಅದು ಸಾಕಾಗ್ತಾ ಇರಲಿಲ್ಲ. ಜಿಪ್ಪೇ ಹಾಕೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಆಗ್ತಾಯಿತ್ತು. ಹಾಗಾಗಿ ಈ ಸತಿ ಈ ಥರದ್ದೊಂದು ಸಿಂಪಲ್ಲಾಗಿ ಸ್ವಲ್ಪ 3 ಜಿಪ್ ಇದೆ. ಇದು ಒಂದು ದೊಡ್ಡದು. ಆ್ಯಂಡ್ ಇಲ್ಲೊಂದು ಜಿಪ್ ಬರುತ್ತೆ ಆ್ಯಂಡ್ ಇಲ್ಲೊಂದು ಜಿಪ್ ಬರುತ್ತೆ. ಈ ಥರ ಒಂದು ತೊಗೊಂಡೆ. ಚೆನ್ನಾಗೂ ಇದೆ. ಸೊ ನಾವೆಲ್ಲಾದರೂ ಹೋಗಬೇಕು ಅಂದ್ರೂ, ಫಂಕ್ಷನ್ಸ್ಗೆ ಏನಾದರೂ ಹೋಗಬೇಕು ಅಂದ್ರೂ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಬ್ಯಾಗ್ ಎಷ್ಟು ಬೇಕಾಗುತ್ತೆ ಅಂತ. ಸೊ ಚೆನ್ನಾಗಿದೆ, ದೊಡ್ಡದಾಗೂ ಇದೆ. ಸೊ ವಾಟರ್ ಬಾಟಲು 1-2 ಜೊತೆ, ಅಪ್ಪುದು ಬಟ್ಟೆ ಚಿಕ್ಕದಲ್ವಾ, ಇಟ್ಕೊಂಡು ಫೋನ್ಸು ಮತ್ತು ಚಾರ್ಜರ್ ಎಲ್ಲನೂ ನಾನು ಇದರಲ್ಲಿ ಕ್ಯಾರಿ ಮಾಡ್ಬೋದು. ಆಮೇಲೆ ಪವರ್ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲ ಇದೆ ಇವಾಗ. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಲಿ ತೊಗೊಂಡೆ. ಜಸ್ಟ್ ಒಂದು 250 or 300 ಸಾಕು. ನಾನು ಬ್ಯಾಗ್ ಮೇಲಾಗಲಿ 1000 ರೂಪಾಯಿ ಬ್ಯಾಗ್ ತೊಗೋಬೇಕು, 2000 ಬ್ಯಾಗ್ ತೊಗೋಬೇಕು ಇಲ್ಲ ನಿಜವಾಗ್ಲೂ. ಯಾಕಂದರೆ ಯಾವಾಗಲೂ ರೇರು ನಾವು ಈ ಥರ ಬ್ಯಾಗ್ಗಳನ್ನೆಲ್ಲ ಯೂಸ್ ಮಾಡೋದು. ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮನೇಲಿ ಬೀರಲ್ಲಿ ಇಕ್ಕಿದ್ರು ಫುಲ್ ವೈಟಿಗೆ ಬಂದುಬಿಡುತ್ತೆ. ನಿಮ್ಗೆ ಗೊತ್ತಿರುತ್ತೆ, ನಮಗೆ ಬಟ್ಟೆ ಯಾವ ಥರ ಆಗಿಬಿಡುತ್ತೋ ಆ ಥರ ಬ್ಯಾಗಲ್ಲೂ ಆಗಿಬಿಡುತ್ತೆ. ಹಾಗಾಗಿ ನಾನಂತೂ ಯಾವುದ್ರ ಮೇಲೂ ಜಾಸ್ತಿ ಇನ್ವೆಸ್ಟ್ ಮಾಡೋಲ್ಲ. ಅವಾಗ ಬೇಕು ಅಂದರೆ ತೊಗೊಳ್ಳೋದು, ಯೂಸ್ ಮಾಡೋದು, ಅದು ಹಳೇದಾಗ್ತಾ ಅದನ್ನು ಬಿಸಾಕೋದು, ಬೇರೆ ತೊಗೊಳ್ಳೋದು, ಈ ಥರನೇ ಮಾಡೋದು. ಸುಮ್ಮನೆ ಒಂದಿಷ್ಟು ತೊಗೊಂಡು ಇಕ್ಕೊಳ್ಳೋದು ಇಲ್ಲ. ಸೊ ಇದು ಒಂದು ಬ್ಯಾಗು ಚೆನ್ನಾಗಿದೆ. ಇದೂ ಒಂದು 250-300 ಕೊಡ್ಬೋದು. ಮಲ್ಲೇಶ್ವರಮಲ್ಲ ನಿಮಗೆ ಗೊತ್ತಿರುತ್ತೆ ಬ್ಯಾಗ್ ಎಷ್ಟು ಬೇಜಾನ್ ಸಿಗುತ್ತೆ. ಕೆಲವು ಕಡೆ ಅಂತೂ ಇದನ್ನೇ ಜಾಸ್ತಿ ಹೇಳ್ತಾರೆ, 500-1000 ರುಪೀಸ್ ತನಕನೂ ಹೇಳ್ತಾರೆ. ಆ ಥರ ಇರುತ್ತೆ. ನೆಕ್ಸ್ಟ್ ಬಂದು ಈ ಥರ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡೆ. ಈ ಸ್ಲಿಂಗ್ ಬ್ಯಾಗ್ ಬಂದ್ಬಿಟ್ಟು ಇವಾಗ ನಾವು ನೆನ್ಮಂಗ್ಲೆಲ್ಲ ಹೋಗ್ತಾ ಇರ್ತೀವಲ್ವ, ಹಾಗಾಗಿ 2 ಫೋನು ಮತ್ತು ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಇರುತ್ತೆ ಅಂತ ನನ್ನ ಹತ್ರ ಇತ್ತು. ಆದರೆ 2 ಚಿಕ್ಕದು. ಹಾಗಾಗಿ ಇವತ್ತು ಈ ಸತಿ 2 ಜಿಪ್ಪು, ಈ ಥರ 2 ಜಿಪ್ ಬರುತ್ತೆ, ಆ ಥರ ತೊಗೊಂಡೆ. ಚೆನ್ನಾಗಿದೆ ಸ್ಲಿಂಗ್ ಬ್ಯಾಗ್ ಕೊಡವ. ಇವಾಗ ನಾವು ಏನಾದರೂ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀವಿ ಅಂದ್ರೂ ಚೆನ್ನಾಗಿರುತ್ತೆ. ಆದರೂ ಶಾಪಿಂಗ್ ಅಂತ ಏನಾದರೂ ಹೋದಾಗ ಒಂದು ಸ್ಲಿಂಗ್ ಬ್ಯಾಗು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸತಿ ಈ ಕಲರಲ್ಲಿ ತೊಗೊಂಡೆ. ಚೆನ್ನಾಗಿದೆ ಮೆಟೀರಿಯಲ್ ಕೂಡ. ಇದು 300 ಸಮಥಿಂಗ್ ಏನೋ ಹೇಳಿದ್ರು. ನೋಡಿ, ದೊಡ್ಡ ಬ್ಯಾಗಿಗೂ ಚಿಕ್ಕ ಬ್ಯಾಗು ಎಷ್ಟು ರೇಟ್ ಡಿಫ್ರೆನ್ಸ್ ಒಂದೊಂದು ಕಡೆ ಅಂತ ಹೇಳ್ಬಿಟ್ಟು. ಇದು ಫುಲ್ಲು ಈ ಥರನೇ ಸ್ಲಿಂಗ್ ಬ್ಯಾಗ್ಸಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿಗೆ ಹೋದಾಗ ನೋಡಿ, ಇದೊಂದಕ್ಕೆ 300 ಹೇಳೋ ಥರ ಆಯಿತು. ಸೊ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೊಟ್ಟು ತೊಗೊಂಬಂದೆ. ಓಕೆ, ನಮಗೂ ಇರಲಿ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಆನಂತರ ಇದರಲ್ಲಿ ವಾಲೆ ಇದೆ. ನಾನೇನು ಜಾಸ್ತಿ ವಾಲೆಗಳ್ನ ತೊಗೊಂಡಿಲ್ಲ. ನಾನು ತುಂಬ ಆರ್ಟಿಫಿಷಿಯಲ್ಲು ತುಂಬ ದೊಡ್ಡ ವಾಲೆಗಳನ್ನೆಲ್ಲ ಹಾಕಲ್ಲ, ತುಂಬ ಕಮ್ಮಿ ನಾನು ಹಾಕೋದು. ಈ ಥರ ಸಣ್ಣ ವಾಲೆಗಳನ್ನ ಹಾಕ್ತೀನಿ. ಇಲ್ಲಾಂದರೆ ನನಗೇನಂದರೆ ಗೋಲ್ಡ್ ಪ್ಲೇಟೆಡ್ ಇರೋದಲ್ಲ ವಾಲೆಗಳು, ಆ ಥರದ್ದು ತುಂಬ ಇಷ್ಟ ಆಗುತ್ತೆ. ಈ ಥರದ್ದೆಲ್ಲ ಆಲ್ಮೋಸ್ಟ್ ಇಷ್ಟ ಆಗೋಲ್ಲ. ಅದೇ ಈ ಥರದ್ದೊಂದು ಇಷ್ಟ ಆಯಿತು. ಹೋದ್ಸತಿ ನಾನು ಬೇರೆ ಥರದ್ದೊಂದು ತೊಗೊಂಬಂದಿದ್ದೆ. ಒಂದು 2-3 ಸೆಟ್ ಏನೋ ತೊಗೊಂಬಂದಿದ್ದೆ. ಅಕ್ಕನೇ ಕೊಡಿಸಿದ್ದು. ಅದನ್ನು ನಾನು ಯಾವುದೂ ನನ್ನ ಕೈಯಾರೆ ದುಡ್ಡು ಹಾಕಿ ವಾಲೆಗಳನ್ನ ತೊಗೊಂಡೇ ಇಲ್ಲ. ಅಕ್ಕ ಕೊಡಿಸಿರೋದು. ಈ ಥರ ದೊಡ್ಡದೆಲ್ಲ ಅಕ್ಕ ಕೊಡಿಸಿರೋದ್ರಲ್ಲೇ ನನ್ನ ಹತ್ರ ಇರೋದು. ನಾನಂತೂ ಯಾವುದೂ ದುಡ್ಡಾಗಿ ತಗೊಂಡೇ ಇಲ್ಲ, ಯಾಕಂದರೆ ಹಾಕಲ್ಲ. ಈ ಫಂಕ್ಷನ್ಸು ಏನಾದರೂ ಹೋಗ್ಬೇಕಾದ್ರೆ ನನಗೆ ದೊಡ್ಡ ವಾಲೆಗಳು ಇಷ್ಟ ಆಗೋಲ್ಲ. ಚಿನ್ನದ ಜುಮ್ಕಿ ಮತ್ತು ಇದೆಲ್ಲ ಇದೆ, ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಯಾಕಂದರೆ ಈಚೆ ಕಡೆ ಹೋದಾಗ ನಮ್ಮನ್ನು ಜಾಸ್ತಿ ನೋಡ್ತಾರೆ, ಏನು ಹಾಕ್ಕೊಬಂದಿದ್ದಾರೆ, ಡೂಪ್ಲಿಕೇಟ್ ಹಾಕ್ಕೊಬಂದಿದ್ದಾರೆ, ಒರಿಜಿನಲ್ ಹಾಕ್ಕೊಬಂದಿದ್ದಾರೆ ಅಂತ. ಹಾಗಾಗಿ ಆ್ಯಂಡ್ ಇದೊಂದು ವಾಲೆ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬರ್ತಡೇ ದಿವಸ ಹಾಕೊಳ್ಳೋಣ, ಡ್ರೆಸ್ ಮ್ಯಾಚಿಂಗ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಅಷ್ಟೇ. ಸೊ ಅದೊಂದೇ ಜೊತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸೇಮ್ ಅದೇ ಥರನೇ ಇದೊಂದು ಗ್ರೀನ್ ಬ್ಯಾಗು, ಸೇಮು ಅದೇ ಈ ಥರ ಇದೆ. ಇದರಲ್ಲೂ ಅಷ್ಟೇ 2 ಜಿಪ್ ಇದೆ ಆ್ಯಂಡ್ ಮುಂದೆಗಡೆ ಲಾಕ್ ಇದೆ. ಸೇಮ್ ಇದು 2 ಒಂದೇ ಥರನೇ. ಸೊ 2 ಬ್ಯಾಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ.
ಸತಿ ತೊಗೊಂಡಿದ್ದೆಲ್ಲ ತುಂಬ ಚಿಕ್ಕದು ಹಾಗೇ ಇದೆ, ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ 1-2 ಬ್ಯಾಗ್ ತೊಗೊಂಡಿದ್ದೀನಿ. ಸೊ ನಿಜವಾಗ್ಲೂ ಇಷ್ಟೇ ಶಾಪಿಂಗ್, ಏನು ನಾನು ತೊಗೊಂಡಿಲ್ಲ, ಜಾಸ್ತಿ ಖರ್ಚು ಮಾಡಿಸೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಏನಕ್ಕೆ, ಅವರು ಕೂಡ ಸ್ವಲ್ಪ ಕಷ್ಟ ಇದ್ರಲ್ಲಿ ಸಾಲ ಇದ್ರಲ್ಲಿ ಇದ್ದಾರೆ, ಹಾಗಾಗಿ ತುಂಬ ದುಡ್ಡು ಖರ್ಚು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನೆಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ಸಾಕು ಇಷ್ಟು ಬರ್ತಡೆಗೆ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದೆಯಲ್ಲ, ಖುಷಿಯಾಗಿ ನಾನು ತೊಗೋತೀನಿ ಅಂತ ಹೇಳ್ಬಿಟ್ಟು ಇಷ್ಟು ತೊಗೊಂಬಂದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.